ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಕರುಣೆ ಯಾವಾಗಲೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ನನ್ನ ಹೃದಯದ ನೆಲ ಯಾವುದು. ಆಮೇಲೆ ಅಲ್ಲಲ್ಲಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ವಿಶೇಷವಾದ ಒಂದು ದಿನವಾಗಿದೆ. ಅದೇನೆಂದರೆ ಬೂದಿ ಬುಧವಾರ, ಇಂಗ್ಲೀಷಲ್ಲಿ ನೋಡಿದಾದರೆ ಆ್ಯಶ್ ವೆನಸ್ಡೇ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಎಲ್ಲ ಸಭೆಯಲ್ಲಿ ಎಲ್ಲ ಕ್ರೈಸ್ತರು ಒಂದು ಬೂದಿ ಬುಧವಾರನ ಆಚರಿಸ್ತಾರೆ ಎಂಬುದಾಗಿ. ಈ ದಿನದಿಂದ 40 ದಿವಸ ಉಪವಾಸ ಎಲ್ಲ ಕಡೆ ಮಾಡೋಕ್ಕೆ ಹೋಗ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ನೋಡೋದಾದರೆ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ ನಿಮಗೆ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಆತನು ತಿರುಗಿ ಸಮುದ್ರದ ದಂಡದಲ್ಲಿ ಉಪದೇಶ ಮಾಡುತ್ತಿದ್ದನು. ಬಹು ಜನರು ಆತನ ಬಳಿಗೆ ಕೂಡಿ ಬಂದುದರಿಂದ ಆತನು ಸಮುದ್ರದಲ್ಲಿಂದ ದೋಣಿ ಹತ್ತಿ ಕುಳಿತುಕೊಂಡನು. ಆಮೇಲೆ ಅಲ್ಲಿ 10 ಮಕ್ಕಳೇ, ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ 1ನೇ ವಚನ ಹಿಡಿದು 20ನೇ ವಚನವರೆಗೂ ನಾವು ಗಮನಿಸುವುದಾದರೆ, ಇಲ್ಲಿ ನಾವು ಯೋಚಿಸಬೇಕಾದರೆ ನಾವು ಯಾವ ನೆಲಕ್ಕೆ ಹೋಲಿಕೆ ಆಗಿದ್ದೇವೆ. ಆಮೇಲೆ 10 ಮಕ್ಕಳು ನಮ್ಮ ಜೀವಿತದಲ್ಲಿ ನಾವು ಯಾವುದು ಹೋಲಿಕೆ ಆಗಿದ್ದೇವೆ, ಯಾವ ನೆಲಕ್ಕೆ ಹೋಲಿಕೆ ಆಗಿದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ಯೇಸು ಕ್ರಿಸ್ತನು ಸಾಮಾನ್ಯ ಜನರಿಗೆ ಆಳವಾದ ಸತ್ಯಗಳನ್ನು ಸರಳವಾದ ದೃಷ್ಟಾಂತಗಳ ಮೂಲಕ ಉದ್ದೇಶಿಸಿದರು. ಯೇಸು ಮನುಷ್ಯರ ಹೃದಯವನ್ನು 4 ಥರವಾದ ಭೂಮಿಗೆ ಹೋಲಿಸಿರುವುದೆಂಬುದನ್ನು ನೋಡ್ತೀವಿ. 10 ಮಕ್ಕಳೇ, ದೇವರು ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸುವಾರ್ತೆನ ಸಾರಿದ್ದಾರೆ ಎಂಬುದಾಗಿ ನಾವು ಗಮನಿಸಬಹುದು. ಮೊದಲನೇದಾಗಿ ನೋಡೋದಾದರೆ ದಾರಿಯಲ್ಲಿ ಬಿದ್ದ ಬೀಜ ಎಂಬುದಾಗಿ ವಚನ 4ರಿಂದ 15ನೇ ವಚನವರೆಗೂ ನೋಡೋದಾದರೆ, ಇಂದು ಕಠಿಣ ಹೃದಯವನ್ನು ಸೂಚಿಸುತ್ತದೆ. ವಾಕ್ಯವನ್ನು ಸ್ವೀಕರಿಸಲು ಅಹಂಕಾರ, ಹಠ, ಅವಿಶ್ವಾಸ, ಸ್ವಾರ್ಥಗಳಿಂದ ತುಂಬಿದ ಗಟ್ಟಿಯಾದ ಹೃದಯವನ್ನು ಮೃದುಗೊಳಿಸಬೇಕಾಗಿದೆ. ವಾಕ್ಯವನ್ನು ಕೇಳುತ್ತಾರೆ ಮತ್ತು ಬಿಟ್ಟು ಬಿಡುತ್ತಾರೆ, ಆದರೆ ಅದನ್ನು ಸ್ವೀಕರಿಸುವುದಿಲ್ಲ. ಸೈತಾನನು ತಕ್ಷಣ ಕೇಳಿದ ವಾಕ್ಯವನ್ನು ಕಸಿದುಕೊಳ್ಳುತ್ತಾನೆ. ಹೌದು ಮಕ್ಕಳೇ, ಈ ದಿನಗಳಲ್ಲಿ ಕ್ರೈಸ್ತರಾದಂಥ ನಾವು ಯಾವ ರೀತಿಯಲ್ಲಿ ದೇವ್ರ ವಾಕ್ಯ ಕೇಳಿಸ್ಕೊಂಡು ನಾವು ಒಳ್ಳೆ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವ ಎಂಬುದು ಬಹಳ ಮುಖ್ಯವಾಗಿದೆ. ಸೈತಾನ ನಮ್ಮನ್ನು ವಂಚಿಸ್ತಾನೆ. ಈ ಮಗಳು ಹೇಗಾದ್ರೂ ಮಾಡಿ ದೇವರಿಂದ ದೂರ ಮಾಡಬೇಕೆಂಬುದಾಗಿ ಹೇಳ್ತಾರೆ. ಆದರೆ ನಾವು ದೇವ್ರ ವಾಕ್ಯನ ಕೇಳಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಾವು ದಾರಿ ಬೀಜವುಳ್ಳರಾಗಿ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ಹೆಚ್ಚಿಸ್ತದೆ. ಅದೇ ಥರ ಎರಡನ್ನಾಗಿ ನೋಡೋದಾದರೆ ಬಂಡೆಯ ನೆಲದಲ್ಲಿ ಬಿದ್ದ ಬೀಜ ಎಂಬುದಾಗಿ ವಚನ 5ನೇ ವಚನ ಹಿಡಿದು 6, 16, 17 ವಚನ ಇರುತ್ತದೆ. ಇಂದು ಆಳವಿಲ್ಲದ ಮತ್ತು ಪೂರ್ವ ಸ್ಥಿತತೆ ಇಲ್ಲದ ಹೃದಯವನ್ನು ಸೂಚಿಸುತ್ತದೆ. ವಾಕ್ಯವನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಆಮೇಲೆ 10 ಮಕ್ಕಳೇ, ನಮ್ಮ ಹೃದಯದಲ್ಲಿ ಆಳವಾದ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು. ಇನ್ನೊಬ್ಬರಿಗೆ ಇವ್ರು ಕ್ರೈಸ್ತರು ಪ್ರತಿದಿನ ವಾಕ್ಯ ಓದ್ತಾರೆ, ಪ್ರತಿದಿನ ಆರಾಧನೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಒಳ್ಳೆ ಬಂಡೆಯಾಗಿ ಆ ನೆಲದಲ್ಲಿ ವಾಕ್ಯನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕೆಂಬುದೇ. ಆಳವಾದ ಬೀರಿಲ್ಲದ ಕಾರಣ ಅದೆಂದರೆ ಪ್ರಾರ್ಥನೆ, ವಾಕ್ಯ ಧ್ಯಾನ, ಸಭೆಯ ಸಹವಾಸ, ಅನುನ್ನತೆ ಇಲ್ಲದ ಕಾರಣ ವಾಕ್ಯಗಳು ಹೃದಯದಲ್ಲಿ ಬೇರುವುದೇ ಕಷ್ಟ ಆಗಿದೆ. ಹೌದು ಮಕ್ಕಳೇ, ಎಷ್ಟೋ ಜನ ಸಮಯವಿಲ್ಲದೆ, ಅಯ್ಯೋ ನನಗೆ ಸಮಯ ಇಲ್ಲ, ಕೆಲಸದಲ್ಲಿದೆ, ಒತ್ತಡ ಇದೆ, ಸಭೆಗೆ ಹೋಗದೆ ತಮ್ಮ ಇಷ್ಟವಾದ ಹಾಗೆ ಜೀವಿಸ್ತಿದ್ರೆ ವಾಕ್ಯನ ಓದ್ತಾ ಇಲ್ಲ. ಆದರೆ ಪ್ರೀತಿಯ ಮಕ್ಕಳೇ, ನಾವು ಕ್ರೈಸ್ತರಾದ್ಮೇಲೆ ನಾವು ಒಳ್ಳೆ ರೀತಿಯಲ್ಲಿ ಸಭೆಯಲ್ಲಿ ಅನುನ್ನತೆಯಲ್ಲಿ ದೇವ್ರ ವಾಕ್ಯದಲ್ಲಿ ಇರುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವರಾಗಿದ್ದಾರೆ. ಈ ದಿನಗಳಲ್ಲಿ ನಾವು ಶ್ರಮ ಮರಣ ದಿನ ಆಚರಿಸುವಾಗ ನಾವು ದೇವ್ರ ವಾಕ್ಯ ಒಳ್ಳೆಯ ರೀತಿಯಲ್ಲಿ ಧ್ಯಾನ ಮಾಡಬೇಕೆಂಬುದೇ ದೇವ್ರ ವಾಕ್ಯ ಇಂದು ಹೆಚ್ಚಿಸುತ್ತದೆ. ನಮ್ಮ ಹೃದಯ ಕಠಿಣ ಹೃದಯ ತೆಗೆದೇ ಮೃದುವಾದ ಹೃದಯ ಕೊಡೋರಾಗಿದ್ದಾರೆ. ಅದೇ ಥರ 3ನೇದಾಗಿ ನೋಡಿದಾದ ಪ್ರತಿ ಮಕ್ಕಳಿಗೆ ಮುಳ್ಳಿನ ನಡುವೆ ಬಿದ್ದ ಬೀಜ 7ನೇ ವಚನ ಮತ್ತು 8, 18, 19 ಹೇಳ್ತದೆ. ಈ ನೆಲವು ಸಿದ್ಧತೆಗೊಂಡಿದೆ, ಆದರೆ ಮುಳ್ಳು ಗಿಡಗಳು ಇರುವುದರಿಂದ ಅಡಗಿ ಹೋಗುತ್ತದೆ. ಆದರೆ ವ್ಯರ್ಥವಾದ ಚಿಂತೆಗಳಿಂದ ತುಂಬಿದ ಹೃದಯ. ಪ್ರತಿ ಮಕ್ಕಳ ಲೌಕಿಕವಾದ ಹೃದಯ, ಅಯ್ಯೋ ನನ್ನ ಮಕ್ಕಳ ಭವಿಷ್ಯ ಬಗ್ಗೆ ಏನು ಮಾಡಲಿ, ಅಯ್ಯೋ ನನ್ನ ಜೀವನ ಹೇಗಪ್ಪ ನಡೆಸಲಿ ಎಂಬಂತ ನಾವು ಲೌಕಿಕವಾಗಿ ಜೀವಿಸ್ತೀವಿ ಹೊರತು ನಾವು ಆತ್ಮಿಕವಾಗಿ ದೇವರೇ ನನಗೆ ಒಳ್ಳೆಯ ಹೃದಯ ಕೊಡು, ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಈ ಮುಳ್ಳಿಂದ ಬಿಡುಗಡೆ ಕೊಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಬಿಡುಗಡೆ ಕೊಡೋದಾಗಿದ್ದರೆ ಆತನ ವಾಕ್ಯ ನಾವು ಯಾವಾಗಲೂ ಧ್ಯಾನಿಸ್ತಾ ಇರ್ಬೇಕು. ಪ್ರೀತಿಯ ಮಕ್ಕಳೇ, ಕೊನೆಯದಾಗಿ ನೋಡೋದಾದ್ರೆ ಉತ್ತಮವಾದ ನೆಲದಲ್ಲಿ ಬಿದ್ದ ಬೀಜ ಸಿದ್ಧವಾದ ಮೃದುವಾದ ಹೃದಯವನ್ನು ಸೂಚಿಸುತ್ತದೆ.
ವಾಕ್ಯವನ್ನು ಕೇಳಿ ಸ್ವೀಕರಿಸ್ತಾರೆ. ಆಮೇಲೆ ವಾಕ್ಯವನ್ನು ಕೇಳಿ ಸ್ವೀಕರಿಸ್ತಾರೆ. ಲೋಕದ ನಾವು ಸ್ವೀಕರಿಸ್ತಾರೆ, ಒಪ್ಪಿಸಿಕೊಡ್ತಾರೆ, ಹಿಂಬಾಲಿಸ್ತಾರೆ. ಹೌದು ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 15:16 ಹೇಳುತ್ತೆ, ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೇಮಿಸಿದ್ದೇನೆ. ಆಮೇಲೆ ಹೌದು ಮಕ್ಕಳು, ನಾವೆಲ್ಲರ ಕಡೆ ಹೋಗಿ ದೇವ್ರ ವಾಕ್ಯ ನಾವು ಹೇಳಬೇಕು. ದೇವ್ರ ಬಗ್ಗೆ ತಿಳ್ಕೊಂಡು ದೇವರೇ ಈ ಒಳ್ಳೆ ಮಾರ್ಗದಲ್ಲಿ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರ ಅದ್ಭುತ ಮಾಡ್ತಾರೆ. ನಮ್ಮ ಕುಟುಂಬ ಕೊರತೆ ಇದೆ, ಸಮಸ್ಯೆ ಇದೆ, ಎಲ್ಲ ಇದೆ, ಆದರೂ ಅದನ್ನು ನೋಡಿಕೊಳ್ಳುವರು ದೇವರಾಗಿದ್ದಾರೆ. ನಮ್ಮ ಹೃದಯ ಯಾವ ರೀತಿಯಲ್ಲಿ ಇದೆ, ಬಂಡೆ ಹಾಗೆ ಅಪ್ಪ ನನ್ನ ಹೃದಯ ಒಳ್ಳೆಯ ರೀತಿಯಲ್ಲಿ ಕೊಡು, ನಿನ್ನ ವಾಕ್ಯದಲ್ಲಿ ನಾನು ಬೆಳೆಯುವಂತೆ ಮಾಡು, ಸಭೆಯಲ್ಲಾಗಲಿ ವೈಯಕ್ತಿಕ ಜೀವಿತದಲ್ಲಾಗಿ ಇನ್ನೊಬ್ಬರಿಗೆ ನಾನು ಒಳ್ಳೆ ಮಾದರಿನಾಗಿ ಕ್ರೈಸ್ತಲಾಗಿ ಜೀವಿಸುವಂತೆ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಅದ್ಭುತ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸ ಕಾಪಳಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತಳಿದ್ದೇವೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಒಳ್ಳೆ ರೀತಿಯಲ್ಲಿ ಭೂಮಿಗೆ ನಾವು ಒಳ್ಳೆ ನೆಲೆಯಾಗಿ ಜೀವಿಸುವಂತೆ ಮಾಡು. ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಯಾವಾಗಲೂ ನೆಲೆಯಾಗಿ ನೀಡುವಂತೆ ಮಾಡು. ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಹೇಳುವಂತೆ ಸಹಾಯ ಮಾಡು. ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ ಅಂತ ಪ್ರಾರ್ಥನೆ. ಕರುಣಾಮಯಿ ಪ್ರಾರ್ಥನೆ ಕೇಳ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತಾನೆ, ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.